ಟಿಪ್ಪು ಸುಲ್ತಾನ್ ಹೆಸರಿದ್ದಾರಂತ ಏನೋ ಕಾಂಗ್ರೆಸ್ಸಿನ ಮುಖಂಡರಿಗೆ ಟಿಪ್ಪು, ಔರಂಗಜೇಬ್, ಬಾಬರ್ ಇಂಥ ಮತಾಂಧರು, ದೇಶದ್ರೋಹಿಗಳು, ಹಿಂದೂ ದೇವಸ್ಥಾನವನ್ನು ಕೆಡವಿದಂಥವರು ಮತ್ತು ಗಜನಿ ಮೊಹಮ್ಮದ್ ಕೊಳ್ಳೆ ಹೊಡೆದು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ. ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಂ ಕಿತ್ತೂರಾಣಿ ಚೆನ್ನಮ್ಮ, ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಬಿಜಾಪುರ ಬಸವಣ್ಣ, ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪದವರು. ಅವ್ರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪದವರು ಸ್ವತಃ ಬೇಡ ಅಂತ ನನ್ನ ಹೆಸರು ಬೇಡ, ಕುವೆಂಪು ಹೆಸರು ಸೂಚಿಸಿದ್ರು. ಕಾಂಗ್ರೆಸ್ನ ಒಬ್ಬ ಶಾಸಕ ಹೇಳ್ತಾರೆ, ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು 4 ಹೆಸರು ಸ್ವಾಗತ ಮಾಡ್ತೀವಿ. ಮೈಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕಂತ ಹೇಳಿ ಹೇಳ್ತಾರೆ. ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಕೇಳ್ತೀನಿ, ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ, ಔರಂಗಜೇಬ್ ನಿಲಯ, ಬಾಬರ್ ನಿಲಯ, ಗಜನಿ ಮೊಹಮ್ಮದ್ ನಿಲಯ ಅಂತ ಕೇಳ್ರಿ. ನಿಮಗೆ ಶರಣರ ದಾರ್ಶನಿಕರ ಹೆಸರು ಕಣ್ಣಿಗೆ ಕಾಣಲ್ವಾ? ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಇಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಮಾತ್ರ ಜಪ ಮಾಡ್ತಾರೆ. ನೋಡಿ, ಸಿದ್ದರಾಮಯ್ಯ 10,000 ಕೋಟಿ ಅಂತ ಹೇಳಿ ಅವರು ಅಲ್ಪಸಂಖ್ಯಾತರು ಜಪ ಮಾಡ್ತಾರೆ. ಹಿಂದೆ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಡಿ.ಕೆ. ಶಿವಕುಮಾರ್ ನಮ್ಮ ಸಹೋದರ ಅಂತ ಹೇಳಿದ್ರು. ಇದನ್ಯಾವುದೋ ಅವರು ಇದೆಲ್ಲವನ್ನು ಲಘುವಾಗಿ ಪರಿಗಣಿಸ್ತಾರೆ. ನಾನು ಹೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಮನೆಗಳ ಮುಂದೆ, ನಿಮ್ಮ ಮನೆಗಳಿಗೆ, ನಿಮ್ಮ ಕಚೇರಿಗಳಲ್ಲಿ ಟಿಪ್ಪು ಅವ್ರು ಬೇರೆಲ್ಲ ಭಾವಚಿತ್ರ ಕೇಳ್ರಿ. ಟಿಪ್ಪು ಜಯಂತಿ ಮಾಡಿ ಏನೋ ಅನಾಹುತ ಗೊತ್ತೈತಿ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನೀವೇನಾದರೂ ನೋಡಿ, ಒಂದು ಮಹಾರಾಜರು ಅವರು ಕನ್ನಂಬಾಡಿ ಕಟ್ಟಿದ್ರು, ರೈತರಿಗೋಸ್ಕರ ಜಲಾಶಯ ಕಟ್ಟಿದ್ರು, ಮತ್ತು ರೈತರಿಗೆ ಎಷ್ಟು ಭೂಮಿ ದಾನ ಮಾಡಿದರು. ಮಹಾರಾಜರ ಹೆಸರಿರಲಿ, ಬಹಳಷ್ಟು ಜನ ಮಹಾರಾಜರು ಆಡಳಿತ ಮಾಡಿದರೆ ಅವ್ರ ಹೆಸರಿರಲಿ. ಇಲ್ಲೊಂದು ಸುತ್ತೂರು ಜಾತಿಗಳು ಶಿಕ್ಷಣ ಅನ್ನಪ್ರಸಾದ ಕೊಟ್ಟರೆ ಅವ್ರ ಹೆಸರಿರಲಿ. ಟಿಪ್ಪು ಜಯಂತಿ ಏನಾದ್ರು ಟಿಪ್ಪು ಹೆಸರಿಟ್ರೆ ದೊಡ್ಡ ಕ್ರಾಂತಿ ಆಗುತ್ತೆ. ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ ನಾನು.